ಬಜೆಟ್ ಘೋಷಣೆ ಆಯಿತು. ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಬ್ಯಾಂಕ್ಗೆ ಜಮೆ ಆಗಲು ಶುರುವಾಯಿತು. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಬಜೆಟ್ ನಲ್ಲಿ ನಿಮಗೆ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನು ಬಾಕಿ ಕಂತು ಹಣ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗೆ ಹಣ ಯಾವಾಗ ಬರುತ್ತೆ ಅದು ನೋಡೋಣ. ಇನ್ನು ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆಗಳು ಬಂದಿದ್ದಾವೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್, ಮಹಿಳೆಯರಿಗೆ ಸಿಂಹಪಾಲು ಮತ್ತೆ 45,000 ರೂಪಾಯಿ ಹಣ ಕೂಡ ಇಂಥ ಮಹಿಳೆಯರಿಗೆ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಇದು ಯಾವ ಯೋಜನೆ? 30,000 ರೂಪಾಯಿದ್ದು ಸಹಾಯಧನ 45,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಬಜೆಟ್ ನಲ್ಲಿ ವಸತಿ ಯೋಜನೆ ಕೂಡ ಘೋಷಣೆ ಮಾಡಲಾಗಿದ್ದು 4,90,000 ಮನೆಗಳನ್ನ ಪೂರ್ಣಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತೆ. 4,90,000 ಮನೆಗಳನ್ನ ಪೂರ್ಣ ಮಾಡಲಾಗುತ್ತೆ. ವಸತಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದು ಕಡೆಗೆ ಒಂದು ಗ್ಯಾರಂಟಿ ಯೋಜನೆಗೆ ಬೀಳುತ್ತಾ ಬ್ರೇಕ್. ಹೌದು, ಒಂದು ಗ್ಯಾರಂಟಿ ಯೋಜನೆ ಬಂದ್ ಆಗುತ್ತಾ? ಎದಕ್ಕಂದ್ರೆ ಈ ಒಂದು ಯೋಜನೆಗೆ ಯಾವುದೇ ರೀತಿಯ ಅನುದಾನ ಹಣ ಬಿಡುಗಡೆ ಮಾಡಲಿಲ್ಲ ಈ ಬಾರಿ ಬಜೆಟ್ ನಲ್ಲಿ. ಹಾಗಾದ್ರೆ ಆ ಒಂದು ಯೋಜನೆ ಆದ್ರೂ ಯಾವುದು? 5 ಗ್ಯಾರಂಟಿಯಲ್ಲಿ 4 ಗ್ಯಾರಂಟಿಗಳಿಗೆ ಮಾತ್ರ ಹಣವನ್ನ ಮೀಸಲಿಟ್ಟಿದ್ದಾರೆ. ಒಂದು ಗ್ಯಾರಂಟಿ ಬಗ್ಗೆ ಏನೂ ಕೂಡ ಬಜೆಟ್ ನಲ್ಲಿ ಘೋಷಣೆ ಬಂದಿಲ್ಲ. ಹಾಗಾದ್ರೆ ಆ ಒಂದು ಗ್ಯಾರಂಟಿ ಯೋಜನೆ ಯಾವುದು? ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಮದ್ಯದ ಬೆಲೆ ಹಂತ ಹಂತವಾಗಿ ಏರಿಕೆಯನ್ನ ಮಾಡಲಾಗುತ್ತೆ. ಇನ್ ಮುಂದೆ ಮದ್ಯದ ಬೆಲೆ ಸರ್ಕಾರ ನಿಗದಿ ಮಾಡಲ್ಲ. ಇನ್ ಮುಂದೆ ಮದ್ಯ ರೆಡಿ ಮಾಡೋರೆ ಒಂದು ನಿಗದಿ ಮಾಡಬೇಕಾಗುತ್ತೆ ಅಂತಾನು ಕೂಡ ಹೊಸ ಒಂದು ನೀತಿ ಕೂಡ ಜಾರಿಗೆ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲಾ ಕೂಡ ಬಜೆಟ್ ನ ಹೈಲೈಟ್ಸ್ ಪಾಯಿಂಟ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ನಮ್ಮ ಈ ಶ್ರಮಕ್ಕೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇಂದ ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೂಡ ಸಿಗುತ್ತೆ ವೀಕ್ಷಕರೇ. ಹಾಗೂ ಗೃಹಲಕ್ಷ್ಮಿಯರಿಗೆ ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿರೋದ್ರಿಂದ ಅದು ಕೂಡ ಜಮೆ ಆಗುತ್ತೆ. ಮತ್ತೆ ಬಜೆಟ್ ನಲ್ಲಿ ಬಂಪರ್ ಸುದ್ದಿ ಕೂಡ ಬಂದಿದೆ. ದಯವಿಟ್ಟು ವಿಡಿಯೋ ಕೂಡ ನೀವು ಪೂರ್ತಿಯಾಗಿ ನೋಡಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ಹಣ ಪಡೆದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹಪಾಲು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಯೋಜನೆ ಮೂಲಕ ಈಗ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಲೀಸಾಗಿ ಬರಬೇಕು. ಏನೂ ಕೂಡ ಹಣಕಾಸು ತೊಂದರೆ ಬರಬಾರದು ಅಂತ 28,000 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಈ ಒಂದು ಯೋಜನೆಗೆ ಮೀಸಲಿಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಮೊದಲ ಗ್ಯಾರಂಟಿಗೆ ಸಿಂಹಪಾಲು ಗೃಹಲಕ್ಷ್ಮಿ ಯೋಜನೆಗೆ ಬರೋಬ್ಬರಿ 28,608 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಗೃಹ ಜ್ಯೋತಿ ಯೋಜನೆಗೆ 10,588 ಕೋಟಿ ರೂಪಾಯಿ, ಮತ್ತೆ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಮಾಡೋ ಮಹಿಳೆಯರಿಗೆ 5,300 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿರುವುದಾಗಿನೂ ಕೂಡ ಘೋಷಣೆ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅನ್ನಭಾಗ್ಯ ಯೋಜನೆಗೂ ಕೂಡ 6,200 ಕೋಟಿ ರೂಪಾಯಿ ಹಣವನ್ನ ಘೋಷಣೆಯಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹಪಾಲು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬರೋಬ್ಬರಿ 28,608 ಕೋಟಿ ರೂಪಾಯಿ ಅಂದ್ರೆ ನೀವು ಲೆಕ್ಕ ಹಾಕಿ ಪ್ರತಿ ತಿಂಗಳು 2,000 ರೂಪಾಯಿ, 1,24 ಲಕ್ಷ ಗೃಹಲಕ್ಷ್ಮಿಯವರಿದ್ದಾರೆ ಕರ್ನಾಟಕದಲ್ಲಿ. ಅವರಿಗೆಲ್ಲರಿಗೂ ಕೂಡ ತಿಂಗಳಿಗೆ 2,000 ರೂಪಾಯಿ ಹಣ ಬರಬೇಕು ಅಂದ್ರೆ ಇಷ್ಟೊಂದು ಕೋಟಿ ಹಣ ಬೇಕಾಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದ್ದು. ಹಾಗಾದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಹಣ ಸರಿಸಾಗಿ ಬರುತ್ತಾ? ಎದಕ್ಕಂದ್ರೆ ವೀಕ್ಷಕರೇ, ಕಳೆದ ಒಂದು 3 ತಿಂಗಳಿಂದ ಹಣ ಲೇಟ್ ಆಗಿ ಬರ್ತಾ ಇದೆ ಅಂತ ವಿರೋಧ ಪಕ್ಷದವರು, ಬಿಜೆಪಿಯವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಈಗ ಬಜೆಟ್ ನಲ್ಲಿ ಸಿಂಹಪಾಲು ಸಿಕ್ಕಿರೋದ್ರಿಂದ ಇನ್ಮೇಲೆ ಗೃಹಲಕ್ಷ್ಮಿಯರಿಗೆ ಹಣ ಸಲೀಸಾಗಿ ಬರಲಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. 27ನೇ ಕಂತು ಹಣ ಕೂಡ ಇದೇ ಒಂದು 12ನೇ ತಾರೀಕಿನ ಒಳಗೆ ಜಮೆ ಆಗೋ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬಹುದು ವೀಕ್ಷಕರೇ. ಮತ್ತೊಂದು ಕಡೆಗೆ ಹೇಳೋದಾದ್ರೆ, ಈಗಾಗಲೇ ನಮ್ಮ ಒಂದು ಕರ್ನಾಟಕದಲ್ಲಿ ಧನಶ್ರೀ ಯೋಜನೆ ಮೂಲಕ ಮಹಿಳೆಯರಿಗೆ 45,000 ರೂಪಾಯಿ ಸಹಾಯಧನ ಕೊಡೋದಾಗಿನೂ ಕೂಡ ಘೋಷಣೆಯನ್ನ ಇಲ್ಲಿ ಮಾಡಲಾಗಿದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಸಿಹಿ ಸುದ್ದಿ ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರೋ 1,39,844 ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರಿಗೆ ಹೆಚ್ಚುವರಿ 1 ಜೊತೆ ಸಮವಸ್ತ್ರ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಮಾಜಿ ದೇವದಾಸಿಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಚೇತನ ಹಾಗೂ ಧನಶ್ರೀ ಯೋಜನೆ ಫಲಾನುಭವಿಗಳಿಗೆ ನೀಡಲಾಗುವ ಪ್ರೋತ್ಸಾಹಧನ 45,000 ರೂಪಾಯಿಗೆ ಹೆಚ್ಚಳ ಮಾಡೋದಾಗಿ ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಧನಶ್ರೀ ಯೋಜನೆಯ ಮೂಲಕ 30,000 ರೂಪಾಯಿ ಕೊಡ್ತಾ ಇದ್ದ ಪ್ರೋತ್ಸಾಹಧನ 45,000 ರೂಪಾಯಿಗೆ ಏರಿಕೆ ಮಾಡೋದರ ಮೂಲಕ ಐತಿಹಾಸಿಕ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮಹಿಳೆಯರಿಗೆ ಶಕ್ತಿ ಯೋಜನೆಗೂ ಕೂಡ ಇಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಅದು ಕೂಡ ಮಹಿಳೆಯರಿಗೆ ಒಂದು ಸಿಂಹಪಾಲು ಅಂತಾನೆ ಹೇಳ್ಬಹುದು. ಇನ್ನು ಮಹಿಳೆಯರ ಒಂದು ಸುರಕ್ಷತೆ ಕ್ರಮ ಇಟ್ಕೊಂಡು ಇಲ್ಲಿ ಅಕ್ಕಪಡೆ ಯೋಜನೆಯನ್ನ ರಾಜ್ಯಾದ್ಯಂತ ವಿಸ್ತರಣೆಯನ್ನ ಮಾಡಲಾಗುತ್ತೆ ಅಂತಾನು ಕೂಡ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಕೂಡ ಅಕ್ಕಪಡೆ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಇನ್ನು ಮನೆಗಳ ಒಂದು ಯೋಜನೆಗಳ ಬಗ್ಗೆನೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ವಸತಿ ಯೋಜನೆ. ಹೌದು, ಪ್ರಸಕ್ತ ಸಾಲಿನಲ್ಲಿ 3 ಲಕ್ಷ ಮನೆಗಳನ್ನ ಪೂರ್ಣಗೊಳಿಸೋ ಗುರಿಯನ್ನ ಹೊಂದಲಾಗಿದ್ದು, ಹಿಂದಿನ ಸರ್ಕಾರ ಅನುದಾನ ನೀಡದೆ ಮಂಜೂರಾತಿ ನೀಡಿರುವ 4,90,000 ಮನೆಗಳನ್ನ
ಪೂರ್ಣ ಮಾಡೋ ಕ್ರಮ ತೆಗೆದುಕೊಳ್ತೀವಿ ಅಂತಾನು ಕೂಡ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡಿದ್ದು ಕೂಡ ಇದು ಒಂದು ಸಿಹಿ ಸುದ್ದಿ. ಇದರ ನಡುವೆ KHB ವತಿಯಿಂದ ನಮ್ಮ ಮನೆ ಯೋಜನೆ ನೋಡಿ ವೀಕ್ಷಕರೇ, KHB ವತಿಯಿಂದ ನಮ್ಮ ಮನೆ ಯೋಜನೆ ಅಡಿಯಲ್ಲಿ ಮುಂದಿನ 2 ವರ್ಷಗಳಲ್ಲಿ 50,000 ನಿವೇಶನಗಳು ರಿಯಾಯಿತಿ ದರದಲ್ಲಿ ಸರ್ಕಾರದಿಂದ ವಿತರಣೆಯನ್ನ ಮಾಡಲಾಗುತ್ತೆ ಅಂತ ಮತ್ತೊಂದು ನಮ್ಮ ಮನೆ ಯೋಜನೆ ಅಡಿಯಲ್ಲಿ ಕೊಡಲಾಗುತ್ತೆ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ 50,000 ನಿವೇಶನಗಳಾಗಿರ್ಬೋದು, 4,90,000 ಮನೆಗಳನ್ನ ಪೂರ್ಣ ಮಾಡೋ ಒಂದು ಪ್ರಕ್ರಿಯೆ ಕೂಡ ಈಗ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಮನೆ ಇಲ್ಲದವರಿಗೆ ವಸತಿ ಯೋಜನೆಗೆ ಅರ್ಜಿ ಹಾಕಿದವರಿಗೆ ಈ ವರ್ಷ ಮತ್ತೆ 3 ಲಕ್ಷ ಮನೆಗಳನ್ನ ವಿತರಣೆ ಮಾಡೋ ಗುರಿ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು 2 ವರ್ಷದಲ್ಲಿ 50,000 ನಿವೇಶನಗಳು ಕೂಡ ರಿಯಾಯಿತಿ ದರದಲ್ಲಿ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತಂತೆ. ಇನ್ನು ವೀಕ್ಷಕರೇ ಬನ್ನಿ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಜೆಟ್ ನಲ್ಲಿ ರೈತರಿಗೆ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಂತ ರೈತರಿಗೆ ಒಟ್ಟು ಇಲ್ಲಿ 38 ಲಕ್ಷ ರೈತರಿಗೆ 30,000 ಕೋಟಿ ರೂಪಾಯಿ ಶೂನ್ಯ ಬಡ್ಡಿ ದರದ ಸಾಲವನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಕೊಟ್ಟಿರುವಂತದ್ದು. ಇದು ಕೂಡ ರೈತರಿಗೆ ಒಂದು ಬಂಪರ್ ಘೋಷಣೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲಾ ಒಂದು ಯೋಜನೆಗಳಿಗೂ ಕೂಡ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ಯುವ ನಿಧಿಗೆ ಇಲ್ಲ ಅನುದಾನ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಯುವ ನಿಧಿ ಯೋಜನೆ ಬಗ್ಗೆ ಯಾವುದೇ ಅನುದಾನದ ಬಗ್ಗೆ ಮಾತೇ ಬಂದಿಲ್ಲ ಬಜೆಟ್ ನಲ್ಲಿ. ಹೀಗಾಗಿ ಈ ಒಂದು ಯೋಜನೆ ಬಂದ್ ಆಗುತ್ತಾ ಅಂತ ಪ್ರಶ್ನೆ ಕೂಡ ಬರ್ತಾ ಇದೆ. ಹೌದು ವೀಕ್ಷಕರೇ, ಈ ಬಾರಿ ಬಜೆಟ್ ನಲ್ಲಿ ಹೆಚ್ಚು ರಾಜ್ಯದ ಅಭಿವೃದ್ಧಿ ಹಾಗೂ ಜನ ಕಲ್ಯಾಣ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ. ಗ್ಯಾರಂಟಿ ಯೋಜನೆಗಳು ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದ್ರೆ ಈ ಒಂದು ಯುವ ನಿಧಿ ಯೋಜನೆಗೆ ಯಾವುದೇ ರೀತಿ ಅನುದಾನ ಬಿಡುಗಡೆ ಆಗಿಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ, ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ, ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ ರೂಪಾಯಿ, ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿ. ಆದ್ರೆ ಯುವ ನಿಧಿ ಯೋಜನೆಗೆ ಯಾವುದೇ ಅನುದಾನವನ್ನ ಘೋಷಣೆ ಮಾಡಿಲ್ಲ. ಮುಂದಿನ ಬರೋ ದಿನಗಳಲ್ಲಿ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಈ ಒಂದು ಯೋಜನೆಗೆ ಮಾಡ್ತಾರ, ಅದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಯುವ ನಿಧಿ ಯೋಜನೆ ಬಗ್ಗೆ ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೆ. ಸದ್ಯಕ್ಕಂತೂ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ. ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಲ್ಲ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಯುವ ನಿಧಿ ಯೋಜನೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಬರಲಿದೆ. ಇನ್ನು ಕರ್ನಾಟಕದಲ್ಲಿ ಮತ್ತೊಂದು ಹೊಸ ನಿಯಮ ಕೂಡ ಪ್ರಾರಂಭವಾಗ್ತಾ ಇದೆ. ಬಜೆಟ್ ನಲ್ಲಿ ಘೋಷಣೆಯಾಗಿದೆ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿಷೇಧವನ್ನ ಹೇರಲಾಗ್ತಾ ಇದೆ. ಅಂದ್ರೆ ಬ್ಯಾನ್ ಅನ್ನ ಹೇರಲಾಗ್ತಾ ಇದೆ. ಮಕ್ಕಳ ಹೆಸರಲ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಎಕ್ಸ್ ಖಾತೆ, ಟ್ವಿಟರ್ ಆಗಿರ್ಬೋದು, ಮತ್ತೆ ಇಲ್ಲಿ ಮುಖ್ಯವಾಗಿ ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಇಂತ ಒಂದು ಮೆಸೇಜಿಂಗ್ ಚಾಟಿಂಗ್ ಆಪ್ಗಳು ಕೂಡ ಇಲ್ಲಿ ಬ್ಯಾನ್ ಆಗ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಸೇರಿದಂತೆ, ವಾಟ್ಸ್ಆಪ್ ಸೇರಿದಂತೆ, ಇನ್ಸ್ಟಾಗ್ರಾಮ್ ಸೇರಿದಂತೆ ಇವು ಕೂಡ ಇಲ್ಲಿ 16 ವರ್ಷದ ಒಳಗಿನ ಮಕ್ಕಳ ಕೈಗೆ ಅಕೌಂಟ್ ಓಪನ್ ಆಗದಂತೆ ನೋಡ್ಕೋಬೇಕು. ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ಬ್ಯಾನ್ ಮಾಡಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಮದ್ಯ ಪ್ರಿಯರಿಗೂ ಕೂಡ ಶಾಕಿಂಗ್ ಸುದ್ದಿ. ಅದಕ್ಕಂದ್ರೆ ಹಂತ ಹಂತವಾಗಿ ಮದ್ಯದ ಬೆಲೆಯನ್ನ ಏರಿಕೆ ಮಾಡೋ ಬಗ್ಗೆ ತೀರ್ಮಾನವನ್ನ ಮಾಡಲಾಗುತ್ತೆ ಅಂತ ಈಗಾಗಲೇ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಮತ್ತೊಂದು ಹೊಸ ಅಬಕಾರಿ ಸುಂಕ ನೀತಿ ಕೂಡ ಈಗ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಹೌದು, ಮದ್ಯದ ಅಂಶ ಆಧರಿಸಿ ತೆರಿಗೆ ಹಾಕಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಏಕರೂಪ ಅಬಕಾರಿ ಸುಂಕ ಹೆಚ್ಚಳಕ್ಕೆ ತೀರ್ಮಾನ ಮಾಡಲಾಗಿದ್ದು ಹಂತ ಹಂತವಾಗಿ ತೆರಿಗೆ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ನಿಗದಿ ಮಾಡಿದೆ. ಇನ್ಮುಂದೆ ಮದ್ಯದ ಬೆಲೆ ನಿಗದಿ ಮಾಡೋ ಜವಾಬ್ದಾರಿ ಮದ್ಯ ಉತ್ಪಾದಕರ ಹೆಗಲಿಗೆ ಬಿಟ್ಟಿದ್ದು ಮದ್ಯದ ದರ ಏರಿಕೆ ಸುಳಿವು ಇದೀಗ ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಮದ್ಯ ಪ್ರಿಯರಿಗಿದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಹಂತ ಹಂತವಾಗಿ ಮದ್ಯದ ಬೆಲೆಯನ್ನ ಏರಿಕೆ ಮಾಡಲಾಗುತ್ತೆ. ಇನ್ಮುಂದೆ ಮದ್ಯದ ಬೆಲೆ ಉತ್ಪಾದಕರು ತೀರ್ಮಾನ ಮಾಡಬಹುದು. ಮೊದಲು ಸರ್ಕಾರ ಕೂಡ ಮಾಡ್ತಾ ಇತ್ತಂತೆ. ಆದ್ರೆ ಇನ್ ಮುಂದೆ ಎಲ್ಲಾ ಒಂದು ಮದ್ಯದ ಬಾಟಲಿಗಳ ದರ ಆ ಒಂದು ಬ್ರ್ಯಾಂಡ್ ನ ಒಂದು ಮಾಲೀಕರು ಯಾರು ಉತ್ಪಾದನೆ ಮಾಡ್ತಾರೆ ಅವರು ಅದರ ಬೆಲೆನ ನಿಗದಿ ಮಾಡಬಹುದು. ಅವರು ಕಡಿಮೆನೂ ಮಾಡಬಹುದು, ಹೆಚ್ಚಿಗೆನೂ ಮಾಡಬಹುದು. ಆದ್ರೆ ಸರ್ಕಾರ ಮದ್ಯದ ಅಂಶವನ್ನ ಆಧರಿಸಿ ತೆರಿಗೆ ಹಾಕಲು ನಿರ್ಧಾರವನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಇದು ಒಂದು ದೊಡ್ಡ ದರ ಏರಿಕೆ ಕುಳಿತು ಒಂದು ಶಾಕ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಕೋಟ್ಯಾಂತರ ಅನ್ನಭಾಗ್ಯ ಫಲಾನುಭವಿಗಳಿಗೂ ಸಿಹಿ ಸುದ್ದಿ. ಬಜೆಟ್ ನಲ್ಲಿ ಆಹಾರ ಧಾನ್ಯಗಳಿಗೆ ವಿತರಣೆ ಮಾಡೋ ನೀಡಲಾಗುವ ಚಿಲ್ಲರೆ ಹಾಗೂ ಸಗಟು ಲಾಭಾಂಶ ಪಾವತಿಯಲ್ಲಿ ವಿಳಂಬ ನಿವಾರಿಸಲು ಫಿಸ್ಟ್ ಅಪ್ಲಿಕೇಶನ್ ಮೂಲಕ ಲಾಭಾಂಶ ನೇರ ಪಾವತಿ ಮಾಡಲಾಗುತ್ತೆ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆಯನ್ನ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಇಲ್ಲಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಮತ್ತು ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡೋದಾಗಿ ಅಧಿಕೃತವಾಗಿ ಈಗ ಬಜೆಟ್ ನಲ್ಲಿ ಘೋಷಣೆ ಕೂಡ
ಮಾಡಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ದಾಸೋಹ ಯೋಜನೆ ಅಡಿಯಲ್ಲಿ 34 ಹೊಸ ಕಲ್ಯಾಣ ಸಂಸ್ಥೆಗಳಲ್ಲಿ ಇರುವ 6,700 ಫಲಾನುಭವಿಗಳಿಗೆ ಆಹಾರ ಭದ್ರತಾ ಒದಗಿಸಲು ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತೆ ಈಗಿರುವ 1967 ಸಹಾಯವಾಣಿ ವ್ಯವಸ್ಥೆಯನ್ನ ಸ್ವಯಂ ಚಾಲಿತ ಕೇಂದ್ರ ಧ್ವನಿ ಚಾಟ್ ಬಾಟ್ ಮತ್ತು ಲೈವ್ ಕರೆ ವರ್ಗಾವಣೆ ವ್ಯವಸ್ಥೆಗಳ ಒಳಗೊಂಡ ಎಐ ಆಧಾರಿತ ಸ್ಮಾರ್ಟ್ ಅನ್ನವಾಣಿಯಾಗಿ ಪರಿವರ್ತನೆ ಮಾಡಲಾಗುತ್ತೆ ಅಂತಲೂ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೂ ಕೂಡ ಈಗ ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತ ಇದ್ರೂ ಕೂಡ ಇಳಿಕೆ ಕಾಣ್ತಾ ಇರೋದು ಒಂದು ಕಡೆಗೆ ಬಂಪರ್ ಸಿಹಿ ಸುದ್ದಿ ಕೊಟ್ಟಿದೆ ವೀಕ್ಷಕರೇ. ಮತ್ತೆ ಬಂಗಾರದ ಬೆಲೆ 4ನೇ ದಿನವೂ ಕೂಡ ಇಳಿಕೆ ಆಗಿದೆ. ಹೌದು, ಮತ್ತಷ್ಟು US ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. US ಬಾಂಡ್ ಈಲ್ಡ್ಸ್ ಕೂಡ ಜಾಸ್ತಿ ರೇಟ್ ಅಲ್ಲಿ ಸೇಲ್ ಆಗ್ತಾ ಇದಾವೆ. ಹೀಗಾಗಿ ಡಾಲರ್ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಮತ್ತೆ ಈಗ ಬಂಗಾರದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆಯನ್ನ ಕಡಿಮೆ ಮಾಡ್ತಾರೆ. ಸೆಂಟ್ರಲ್ ಬ್ಯಾಂಕ್ ಗಳಾಗಿರ್ಬೋದು, ವಿದೇಶಗಳ ಬ್ಯಾಂಕ್ ಗಳಾಗಿರ್ಬೋದು ವೀಕ್ಷಕರೇ, ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ, ಡಾಲರ್ಸ್ ಅಲ್ಲೂ ಹೂಡಿಕೆ ಮಾಡ್ತಾರೆ. ಯಾವಾಗ ಡಾಲರ್ ಬೀಳುತ್ತೆ ನೋಡಿ, ಅವಾಗ ಒಂದು ಡಾಲರ್ಸ್ ಇಲ್ಲಿರೋ ಹಣವನ್ನು ತೆಗೆದ್ಬಿಟ್ಟು ಬಂಗಾರದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವಾಗ ಬಂಗಾರ ಬೆಳ್ಳಿ ದರ ಏರಿಕೆ ಆಗಲು ಶುರು ಆಗುತ್ತೆ. ಆದ್ರೆ ಈಗ ಉಲ್ಟಾ ಆಗಿದೆ, ಬಂಗಾರ ಇಳಿಕೆ ಆಗಿದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಹೀಗಾಗಿ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರಂತೆ. ಇದರ ಬೆನ್ನಲ್ಲೇ ಈಗ ಮತ್ತೆ 1,750 ರೂಪಾಯಿ ಬಂಗಾರ 10 ಗ್ರಾಂ ಮೇಲೆ ಕುಸಿತ ಕಂಡಿದೆ. ಇವತ್ತಿನ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,61,130 ರೂಪಾಯಿ ಆಗಿದೆ. ಮತ್ತೆ 1,750 ರೂಪಾಯಿ ಇಳಿಕೆ ಕಂಡಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಬೆಳ್ಳಿ ಕೂಡ 2,95,000 ರೂಪಾಯಿ ಇದ್ದದ್ದು ಈಗ 2,85,000 ರೂಪಾಯಿ ಆಗಿದೆ. 10,000 ರೂಪಾಯಿ ಬೆಳ್ಳಿ ದರ ಕುಸಿತ ಕಂಡಿದೆ. MCX ಗೋಲ್ಡ್ ಫ್ಯೂಚರ್ಸ್ ಮತ್ತು ಸಿಲ್ವರ್ ಫ್ಯೂಚರ್ಸ್ ಕೂಡ ಸಿಲ್ವರು 2,70,000, ಬಂಗಾರ 1,60,000 ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಪ್ಲೀಸ್ ಕಮೆಂಟ್ ಮಾಡಿ.